ಇನ್ನು ಮತ್ತೊಂದು ವಿಚಾರ, ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ SIT ತನಿಖೆ ಆಗ್ತಾ ಇದೆ. ನಾನು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ ಸರ್, ಗೃಹ ಸಚಿವರಿರಬಹುದು, ನಮ್ಮ ರಾಜ್ಯದ DCM DK ಶಿವಕುಮಾರ್ ಅವರಿರಬಹುದು, ಅವರ ಹೇಳಿಕೆಗಳು ಈ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಷಡ್ಯಂತ್ರ ಅನ್ನುವ ಹೇಳಿಕೆ ಕೊಡ್ತಾರೆ ಒಬ್ರು, ಮತ್ತೊಬ್ರು ಹೇಳ್ತಾರೆ ಆದಷ್ಟು ಬೇಗ ಅಂದ್ರೆ ಅಕ್ಟೋಬರ್ ಕೊನೆಯಲ್ಲೇ ಮುಗಿಸ್ಬಿಡ್ತೀವಿ ಅಂತ ಹೇಳಿ. ನೀವು ಡಿಸ್ಕಸ್ ಮಾಡಿದ್ವಿ, ನೀವು ಕೂಡ ಹೇಳಿದ್ರಿ ಸರ್, ಅಷ್ಟು ಸುಲಭ ಅಲ್ಲ, ಚಾನ್ಸೇ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಅಕ್ಟೋಬರ್ ಎಂಡಿಗೆ ರಿಪೋರ್ಟ್ ಕೊಡೋದಕ್ಕಾಗೋದು ಇಲ್ಲ. ಯಾಕಂದ್ರೆ ಹೊಸೊಬ್ಬರ ವಿಚಾರಣೆ ಆಗ್ತಾ ಇದೆ, ಬೇರೆ ಬೇರೆ ವಿಚಾರಗಳು ಹುಟ್ಕೊಳ್ತಾ ಇದೆ, ಅಷ್ಟು ಈಸಿಯಾಗಿ ಹೆಂಗ್ ರಿಪೋರ್ಟ್ ಕೊಡೋದಕ್ಕೆ ಸಾಧ್ಯ ಅಂತ ಹೇಳಿ. ಈಗ ಒಂದು ಮೂಲಗಳ ಪ್ರಕಾರ ಬರ್ತಾ ಇರುವಂತ ಮಾಹಿತಿ, ಇನ್ನೂ 1 ತಿಂಗಳ ಮೇಲಾಗುತ್ತೆ SIT ರಿಪೋರ್ಟ್ ಕೊಡೋದಕ್ಕೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸರ್. ಸದ್ಯಕ್ಕೆ ಈ ಬಗ್ಗೆ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ನ್ಯಾಯಾಲಯದ ಅಂಗಳದಲ್ಲಿ ಹೋಗಿದೆ, ಆದ್ರಿಂದ ಇಟ್ ಹ್ಯಾಸ್ ಟುಕ್ ಎ ನ್ಯೂ ಟರ್ನ್ ಅಂತ. ಈಗ ನ್ಯಾಯಾಂಗದ ಒಂದು ರೀತಿಯಲ್ಲಿ ಇದು ನ್ಯಾಯಾಂಗದ ಮಧ್ಯಪ್ರವೇಶವೂ ಕೂಡ. ಸೊ ಈ ನ್ಯಾಯಾಂಗದ ಮುಂದಿರುವಾಗ 13ರವರೆಗೆ SIT ಚಟುವಟಿಕೆ ಏನಿದೆ ಅದು ಕೆಲವು ಇದಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಸೊ 13ರ ನಂತರ ಯಾವಾಗ ಈ ವಿಚಾರ ಮತ್ತು ನ್ಯಾಯಾಲಯದ ಮುಂದೆ ಬರುತ್ತೆ, ಆವಾಗ ನ್ಯಾಯಾಲಯ ಇನ್ಸ್ಟ್ರಕ್ಟ್ ಮಾಡಬೇಕಾಗತ್ತೆ, ಈಗ ಮಾಡಬೇಕಾಗತ್ತೆ. ಅದು ಏನು ಮಾಡಿದರೂ ಕೂಡ 13ರ ನಂತರ ಪ್ರಾರಂಭ ಆಗುತ್ತೆ ಕೆಲಸ. ಸೊ ಆದ್ದರಿಂದ ಒಂದು ಅಂಶ ಏನು ಅಂತಂದರೆ, ಇದು ತಕ್ಷಣ ಮುಗಿಯುವುದು ಕಷ್ಟ, ಬೇರೆ ಬೇರೆ ಆ್ಯಂಗಲ್ಗಳಿವೆ ಅನ್ನೋದು. ಇನ್ನೊಂದು SIT ಮೂಲಗಳು ಭಾಳ ಸ್ಪಷ್ಟವಾಗಿ ಹೇಳೋದಂದರೆ, ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ವಿ ವಾಂಟ್ ಮಿನಿಮಮ್ 2 months 1 month ಆದರೂ ಬೇಕೇ ಬೇಕು ಅಂತ ಹೇಳ್ತಾರೆ ಅವರು. ಸೊ ಅವರು ಹೇಳೋದು ಇನ್ನೊಂದು ಏನು ಅಂದರೆ, ನಾವು ಈಗಲೇ ಕೊಡ್ತೀವಿ ಅಂತ ನಾವು ಯಾವುದೇ ಎಶ್ಯೂರೆನ್ಸನ್ನು ಕೊಟ್ಟಿಲ್ಲ, ಯಾರಿಗೂ ಎಶ್ಯೂರೆನ್ಸ್ ಕೊಟ್ಟಿಲ್ಲ, ಗೌರ್ಮೆಂಟು ಎಶ್ಯೂರೆನ್ಸ್ ಕೊಟ್ಟಿಲ್ಲ ಅಂತ SITಯ ಉನ್ನತ ಮೂಲದ ಹಿರಿಯ ಅಧಿಕಾರಿಗಳು ಹೇಳೋದು. ನಾವು ಎಶ್ಯೂರೆನ್ಸ್ ಕೊಟ್ಟಿಲ್ಲ, ನಾವು ತನಿಖೆ ಮಾಡ್ತಿದ್ದೀವಿ. ಸೊ ಬೇಕು ಕೊಡಿ ಅನ್ನೋದು ಭಾಳ ಸಹಜವಾದ ಪ್ರಕ್ರಿಯೆ. ಅದು ಬೇಕು ಕೊಡಿ ಅಂತ ಹೇಳಿರ್ತಾರೆ, ಬೇಕು ಕೊಡಿ ಅಂತ ಪಕ್ಷಣ ತಗೊಂಡೋಗಿ ಕೊಟ್ಬಿಡ್ಬೇಕು, ಅದು ಆಗಲ್ಲ. ಸೊ ಯಾರು ಎಟ್ ಇಟ್ ಅನ್ನುವ ಮಾತನ್ನು ಅವ್ರು ಹೇಳ್ತಿದ್ದಾರೆ. ಆದರೆ ಇದನ್ನು ರಾಜಕೀಯವಾಗಿ ಪರಿಗಣಿಸಿದಾಗ ಆದಷ್ಟು ಬೇಗ ಮುಗಿಸ್ಬೇಕು ಅನ್ನೋ ಒಂದು ಮನಸ್ಥಿತಿ ಏನಿದೆ ಸರ್ಕಾರಕ್ಕೋ ರಾಜಕಾರಣಿಗಳು ಇರುತ್ತೆ. ಬಿಕಾಸ್ ಅವರು ಪೊಲಿಟಿಕಲ್ ಗೇನ್ನಿಂದ, ರಾಜಕೀಯ ಲಾಭ ಅವ್ರಿಗೆ ಭಾಳ ಮುಖ್ಯ, ಸತ್ಯ ಅಲ್ಲ. ಧರ್ಮಸ್ಥಳದಲ್ಲಿ ಏನಿದೆ ಅಲ್ಲಿ ಹೆಣ ಹುತ್ತೋ ಬಿತ್ತೋ ಅತ್ಯಾಚಾರ ನಡೀತೋ ಅವ್ರಿಗೆ ಮುಖ್ಯ ಅಲ್ಲ, ಅವ್ರಿಗೆ ಓಟು, ಪ್ರಬಲರ ಜೊತೆಗಿನ ಅವರ ಸಂಬಂಧ ಸಂಪರ್ಕಗಳು. ಆದ್ದರಿಂದ ಅವ್ರು ಒತ್ತಾಯ ಮಾಡೇ ಮಾಡ್ತಾರೆ. ಯಾಕೆಂದರೆ ಇದು ಜೀವಂತವಾಗಿರುವವ್ರಿಗೆ ಒಂದು ವಿಚಿತ್ರವಾದ ಭಯ ಇರುತ್ತೆ ರಾಜಕಾರಣಿಗಳಿಗೆ. ಇದೇನೋ ನಮಗೇನು ಅಡ್ವರ್ಸ್ ಆಗಿಬಿಟ್ರೆ, ನಾಳೆ ಇನ್ನೇನೋ ಆಗಿಬಿಟ್ರೆ, ಮತ್ತೇನೋ ಆಗಿಬಿಟ್ರೆ, ಅವ್ರಿಗೆ ಯಾರೋ ಸಿಟ್ಟು ಬಂದರೆ, ದೊಡ್ಡವರಿಗೇನೋ ಹಿಂಗಾದರೆ, ಇನ್ನೊಬ್ರಿಗೆ ಹಂಗಾದರೆ, ಆಲ್ ದಿಸ್ ದೇ ಆರ್ ಥಿಂಕಿಂಗ್ ಲೈಕ್ ದ್ಯಾಟ್. ಅವರ ಬದ್ಧತೆ ಏನಿದೆ ಆ ಬದ್ಧತೆ ಅವರ ರಾಜಕಾರಣವೇ ಹೊರತು ನ್ಯಾಯ ಅಲ್ಲ. ಆದರೆ ಈ ಹೋರಾಟಗಾರರದ್ದು ಬೇರೆ, ಅವರಿಗೆ ನ್ಯಾಯ ಬೇಕು ಅನ್ನೋದು ಕೇಳ್ತಾ ಹೋಗೋದು. ಅಲ್ಲಿ ಸಫರ್ ಆದವರಿಗೆ ಇವತ್ತು ಕೂಡ ಅಲ್ಲಿ ಸಫರ್ ಆದವರು ಕಣ್ಣೀರಾಗ್ತಿದ್ದಾರೆ. ನಾನು ನೂರಾರು ಟೆಲಿಫೋನ್ ಕಾಲ್ಗಳು ಬರ್ತವೆ. ನಾಟ್ ಓನ್ಲಿ ಧರ್ಮಸ್ಥಳ ಬಿಟ್ಟು ಹೋದವರು, ಡೆಲ್ಲಿಲಿದ್ದವರು, ಬೇರೆ ಬೇರೆ ಹೋದವರು, ಅವರು ಅಲ್ಲಿದ್ದ ಸತ್ಯದ ಕಥೆಗಳನ್ನು ಹೇಳ್ತಾರೆ. ಸೊ ನೆಲದ ಒಳಗಡೆ ಹೋಗುದಿರುವ ಸತ್ಯ ಹೊರಗೆ ಬರಬೇಕು ಅನ್ನೋದು ಅವರ ಒತ್ತಾಯ ಆಗಿದೆ. ಆದರೆ ಸರ್ಕಾರ ಏನಿದೆ, ಇವರು ಯಾಕಪ್ಪ ಅಂತ ನನಗೆ ಅಂದರೆ ಮುಖ್ಯಮಂತ್ರಿಗಳು ಮೊದಲನಷ್ಟು ಸೀರಿಯಸ್ ಆಗಿ ತಗೋತಾ ಇಲ್ಲ. ಅವ್ರು ಯಾಕಪ್ಪ ಧರ್ಮಸ್ಥಳ ಅಂತ ಅವ್ರು ಭಾಳ ಜನರಿಗೆ ಹೇಳಿದ್ರು, ನನಗೆ ಬಿಟ್ಬಿಡ್ರಪ್ಪ, ನಂಗೆ ಬೇಡ ಆಯ್ತು, ಅದೇನೋ ಇಲ್ವಲ್ಲ ಆ ಮನಸ್ಥಿತಿಯಲ್ಲಿ. ಬಟ್ ನಾವು ಮೊದಲಿಗೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಾದ್ರೂ ಒಂದ್ ಒಳ್ಳೆ ರೀತಿ ಸ್ಟ್ಯಾಂಡ್ ತಗೋತಾರೆ ಅಂತ ಹೇಳಿ. ಅಲ್ಲ, ಇರುವುದ್ರಲ್ಲಿ ಅವರು ಈಗಲೂ ಕೂಡ ನಂಬಿಕೆ ಇದೆ. ನಾನು ಹೇಳಿದ್ರೆ ಈಗ ಅವ್ರು ಆಸಕ್ತಿ ತೋರಿಸ್ತಿಲ್ಲ, ಈಸ್ ನಾಟ್ ರೆಡಿ ಟು ಡಿಸ್ಕಸ್ ಅಬೌಟ್ ದ್ಯಾಟ್. ಏನೋ ಮಾಡ್ತಾರೆ ಬೇಡಿ ಮೋಸ್ಟ್ಲಿ ಸಿಎಂ ಏನಕ್ಕೋ ಇರ್ಬೋದು, ಅವ್ರ ಮನಸ್ಥಿತಿ ಆಗಿದೆ. ಆದರೆ DK ಶಿವಕುಮಾರಿಗೆ ಬೇರೆ ಬೇರೆ ದಟ್ ಉದ್ದೇಶಗಳಿರಬಹುದು. ಸೊ ಅದ್ರ ಜೊತೆಗೆ ಧರ್ಮಸ್ಥಳದ ದೊಡ್ಡವರು ಕೂಡ ಸರ್ಕಾರ ಬದಲಾವಣೆಯ ಕೆಲಸದಲ್ಲಿ ನಿರತರಾಗಿದ್ದಾರೆ ಅನ್ನೋ ದೂರುಗಳಿವೆ. ಇದು ರೆಡಿ ಟು ಯಾರನ್ನೋ ಮುಖ್ಯಮಂತ್ರಿ ಮಾಡೋದಕ್ಕೆ ಇದು ರೆಡಿ ಟು ಸ್ಪೆಂಡ್ more than 1,000 crores ಅಂತಾರೆ. ನನಗೆ ಯಾರೋ ಹೇಳಿದ್ದು ಗೊತ್ತಿಲ್ಲ, ಅವ್ರು ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ, ಅದನ್ನ ಕನ್ಫರ್ಮ್ ಮಾಡೋಕ್ಕಾಗಲ್ಲ. ಅಂದರೆ ಇಡೀ ರಾಜಕಾರಣದಲ್ಲೂ ಕೂಡ ಅವ್ರು ಇನ್ವಾಲ್ವ್ ಆಗಿದ್ದಾರೆ. ಪಾಲಿಟಿಕ್ಸ್ ಆ್ಯಂಡ್ ರಿಲಿಜನ್ ಹ್ಯಾಸ್ ಮಿಕ್ಸ್ಡ್ ಟುಗೆದರ್ ಇನ್ ಧರ್ಮಸ್ಥಳ. ವೆನ್ ದ ಪಾಲಿಟಿಕ್ಸ್ ಆ್ಯಂಡ್ ರಿಲಿಜನ್ ಎರಡೂ ಸೇರಿದಾಗ ಟ್ರುತ್ ವಿಲ್ ಡೈ, ಸತ್ಯ ಸಾಯುತ್ತೆ. ಅಲ್ಲಿ ಆಗ್ತಾ ಇರೋದು ಅಷ್ಟೇ. ದರ್ ಇಸ್ ದ ಪಾಲಿಟಿಕ್ಸ್ ಒಂದು ಕಡೆ ಇದೆ, ರಿಲಿಜನ್ ಒಂದು ಕಡೆ ಇದೆ. ಇವರಿಗೆ ಧರ್ಮಸ್ಥಳದಲ್ಲಿ ಇರುವವರಿಗೆ ಅವರಿಗೆ ರಿಲಿಜನ್ ಯಾಕೆ ಬೇಕು ಅಂದರೆ, ಅವ್ರಿಗೆ ರಿಲಿಜನ್ ಈಸ್ ಎ ಬಿಸ್ನೆಸ್ ಫಾರ್ ದೆಮ್. ಧರ್ಮ ಅನ್ನುವುದು ಧರ್ಮಸ್ಥಳದ ದೊಡ್ಡವರಿಗೆ ವ್ಯವಹಾರ. ಹಾಗೆಯೇ ಯಾರು ರಾಜಕಾರಣಿಗಳಿದ್ದಾರೆ, ಸರ್ಕಾರದಲ್ಲಿದ್ದಾರೆ, DK ಶಿವಕುಮಾರ್ ಅಂತವರಿಗೆ, ಅವರಿಗೆ ಪಾಲಿಟಿಕ್ಸ್ ಅನ್ನೋದು ಬಿಸ್ನೆಸ್,
ಅದರ ಜೊತೆಗೆ ರಿಲಿಜನ್ ಅನ್ನೋದು ಒಂದು ರೀತಿಯ ಬಿಸ್ನೆಸ್. ದಟ್ ಈಸ್ ಅ ಬಿಸ್ನೆಸ್ ಕನೆಕ್ಷನ್ ಬಿಟ್ವೀನ್ ದೀಸ್ ಪೀಪಲ್. ಅಲ್ಲಿ ಧರ್ಮದ ಒಂದು ಕನೆಕ್ಷನ್ ಇದೆ. ಆ ಧರ್ಮದ ಕನೆಕ್ಷನ್ ಇರುವುದರಿಂದ ಅವರಿಗೆ ಅಲ್ಲಿ ಅವ್ರನ್ನ ರಕ್ಷಣೆ ಮಾಡುವುದು ಅನಿವಾರ್ಯ. ಅವರ ಬಿಸ್ನೆಸ್ಸನ್ನು ಉಳಿಸ್ಕೋಬೇಕಾಗಿದೆ. ಯಾವ್ಯಾವುದೋ ವ್ಯವಹಾರ ಇದೆ ಅಂತ ಹೇಳಲಾಗ್ತದೆ. ಆದ್ದರಿಂದ ದೇ ಆರ್ ಟ್ರೈನ್. ಯಾರಿಗೆ ಬಿಸ್ನೆಸ್ಸನ್ನು ಉಳಿಸ್ಕೋಬೇಕು, ಏನು ಮಾಡಬೇಕು, ಅವ್ರು ಮಾಡುವ ಕೆಲಸ ಏನಂದರೆ ಇದನ್ನು ಆದಷ್ಟು ಬೇಗ ಕ್ಲೋಸ್ ಮಾಡಬೇಕು. ಯಾಕಂದರೆ ಜೀವಂತವಾಗಿರುವುದು ಅಪಾಯ ಒಂದು. ಎರಡನೇದಾಗಿ ಅವರಿಗೆ ಭಯ ಹುಟ್ಟುವುದೇನು ಅಂದರೆ, ಇನ್ನು ನೀವು 2 ತಿಂಗಳು 3 ತಿಂಗಳು ಟೈಮ್ ಕೊಟ್ರಿ, ಸತ್ಯ ಹೊರಗಡೆ ಬಂತು ಅಂತ ಇಟ್ಕೊಳ್ಳಿ, ಆವಾಗ ಅಲ್ಲಿನ ಸಾಮ್ರಾಜ್ಯ ಕುಸಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿಯ ಪಾಳೆಯಗಾರರು ನಡಗೋದಕ್ಕೆ ಪ್ರಾರಂಭ ಆಗ್ತಾರೆ. ಅವರು ಕಟ್ಟಿರುವ ಕೋಟೆ ಇದೆಯಲ್ಲ, ಆ ಕೋಟೆಯ ಕಲ್ಲುಗಳು ಅಲಗೋದಕ್ಕೆ ಪ್ರಾರಂಭ ಆಗ್ತವೆ. ಅಂದರೆ ಒಂದೊಮ್ಮೆ ಧರ್ಮಸ್ಥಳದ ಈ ಸಾಮ್ರಾಜ್ಯ ಪಾಳೆಗಾರಿಕೆ ಕುಸಿದ್ರೆ ಅದರ ಇಂಡೈರೆಕ್ಟ್ ಆದಂಥ ಪರಿಣಾಮ ಅವರ ಜೊತೆ ವ್ಯಾವಹಾರಿಕ ಸಂಬಂಧ ಇಟ್ಟುಕೊಂಡ ರಾಜಕಾರಣಿಗಳಿಗೆ ಎಫೆಕ್ಟ್ ಆಗುತ್ತೆ. ದೇ ಡೋಂಟ್ ವಾಂಟ್ ಟು ಲೂಸ್ ದಟ್. ಸೊ ಆ ಕಾರಣಕ್ಕಾಗಿ ಅವ್ರಿಗೆ ಬೇಗ ಮುಗಿಸ್ಬೇಕಾಗಿತ್ತು. ಸತ್ಯ ಹೊರಗೆ ಬರಬೇಕು ಅನ್ನೋದಕ್ಕಿಂತ ಇದನ್ನು ಬೇಗ ಮುಗಿಸುವ ಮೂಲಕ. ಸೊ ಯಾಕೆಂದ್ರೆ ಇವರು ದೊಡ್ಡವರು ಏನು, ದೊಡ್ಡವರು ನಿಜವಾಗೂ ದೈವಮಾನವರು ಅಂತ ಜನ ನಂಬುವವರಿಗೆ, ಆ ದೊಡ್ಡವರಿಗೂ ಅದರ ಲಾಭ, ರಾಜಕಾರಣಿಗಳಿಗೂ ಅದರ ಲಾಭ ಆಗುತ್ತೆ. ಅವರಲ್ಲ, ಅವರು ಬೇರೆ ಮುಖವಾಡ ಧರಿಸಿದವರು, ಅವ್ರ ಮುಖವಾಡ ಕಳಚುತ್ತೆ ಅಂತ ಅಂದರೆ ಆ ಸಾಮ್ರಾಜ್ಯದ ಕುಸಿತ ಇದೆಯಲ್ಲ, ಆಗ ಅವ್ರು ಕಟ್ಟಿರುವ ಕೋಟೆಯ ಕಲ್ಲುಗಳು ಬೀಳೋದಿದೆಯಲ್ಲ, ಅದು ಡಿ ಕೆ ಶಿವಕುಮಾರ್ ಅಂತ ರಾಜಕಾರಣಿಗಳ ತಲೆಗಳ ಮೇಲೂ ಬೀಳುತ್ತೆ ಆ ಕಲ್ಲು. ದೇ ಡೋಂಟ್ ವಾಂಟ್ ಟು ದ್ಯಾಟ್. ಆ ಕಾರಣ ಮುಗಿಸೋಕೆ ಹೇಳ್ತಾರೆ. ಆದರೆ ಇಡೀ SITಯಲ್ಲಿ ಕೆಲವು ಆಫೀಸರ್ಸ್ ಇದ್ದಾರೆ, ಎಸ್ಪೆಷಲಿ ಮೊಹಂತಿ ಈಸ್ ಅ ಪರ್ಫೆಕ್ಟ್ ಮ್ಯಾನ್. ಉಳಿದವ್ರು ಕೆಳಗಡೆ ಹಂತದವ್ರ ಬಗ್ಗೆ ಈಗ ದೂರು ಕೊಡ್ತಿದ್ದಾರೆ, ಇನ್ನೊಂದು ನಾವು ಡಿಸ್ಕಸ್ ಮಾಡಿದ್ವಿ. ಆದರೆ ಮೊಹಂತಿ ಅವರು ಇದು ತಾರ್ಕಿಕ ಅಂತ್ಯಕ್ಕೆ ತಲುಪಿಸ್ತಾರೆ ಅಂತ ನನಗೆ ಅನಿಸ್ತಿದ್ದಾರೆ. ಆಲ್ರೆಡಿ ಎಕ್ಸ್ಪ್ರೆಸ್. ಇವನ್ ಅವರು, ನಾನು ಒಂದು ಸಂದರ್ಭದಲ್ಲಿ ಹೇಳಿದೆ, ಯಾರೋ ನಮ್ಮ ಸ್ನೇಹಿತರು ಯಾರೋ ಹೇಳ್ತಾ ಇದ್ರು, ಅವರು ಮೊಹಂತಿ ಅವ್ರ ಜೊತೆ ಕೂತಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಫೋನ್ ಕಾಲ್ ಬಂತಂತದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇನ್ಸ್ಟ್ರಕ್ಟ್ ಮಾಡ್ತಿದ್ದರಂತೆ ಹೀಗೆ ಅಂತ. ಅದಕ್ಕೆ ತಕ್ಷಣ ಮೊಹಂತಿ ಹೇಳಿದ್ದು, ನೀವು ಹೇಳ್ದಂಗೆ ಮಾಡ್ತೀನಿ, ನೀವು ಬರೆದು ಕೊಡಿ. ಟೆಲಿಫೋನಲ್ಲಿ ಹೇಳಿದ್ರೆ ಮಾಡೋಕ್ಕಾಗಲ್ಲ, ಯು ಇನ್ಸ್ಟ್ರಕ್ಟ್ ಮೀ ಆನ್ ರೈಟಿಂಗ್ ಅಂತ. ದಟ್ ಈಸ್ ದ ಮೊಹಂತಿ. ನೀವು ಬರೆದು ಕೊಡಿ, ನೀವು ಆಗಿದ್ರೆ ಮಾಡ್ತೀನಿ ಅಂತ ಹೇಳುವ ಮೂಲಕ ಅವ್ರು ಫೋನ್ ಇಟ್ಟರು ಅಂತ ಯಾರೋ ಅಲ್ಲಿ ಇದ್ದವರು ನನಗೆ ಹೇಳ್ತಾ ಇದ್ರು. ದಟ್ ಶೋಸ್ ಸ್ಟಿಲ್ ಈಸ್ ಟ್ರೈಂಗ್ ಈಸ್ ಬೆಸ್ಟ್. ಮೊಹಂತಿ ಈಸ್ ಟ್ರೈಂಗ್ ಈಸ್ ಬೆಸ್ಟ್. ಇಡೀ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ಬೇಕು, ಮುಗಿಸ್ಬೇಕು ಅಂತೇಳಿ ಸ್ಟ್ರೈಕ್. ಆದರೆ ಬೇರೆ ಬೇರೆ ಒತ್ತಡಗಳು ರೂಪುಗೊಳ್ತಾ ಇವೆ. ಸೊ ಅದರಿಂದ ಈಗ ಏನಿದ್ರು ಫೈನಲ್ ಡಿಸಿಷನ್ ದಟ್ ಮೊಹಂತಿ ವಿಲ್ ಹ್ಯಾವ್ ಟು ಟೇಕ್. ವರದಿ ಕೊಡೋದು, ಮಧ್ಯಂತರ ವರದಿ ಕೊಡೋದು, ನ್ಯಾಯಾಲಯಕ್ಕೆ ಏನು ಹೇಳಬೇಕು, ದಟ್ ಯು ವಿಲ್ ಹ್ಯಾವ್ ಟು ಟೇಕ್ ಅ ಕಾಲ್. ಅಲ್ಲಿವರೆಗೆ ಎಸ್, ವಿಸ್ತರಣೆ ಇದೇನಿದೆ ಇದು ಈ ಬಿಕಾಸ್ ಆಫ್ ನ್ಯಾಯಾಲಯದ ಇಂಟರ್ವೆನ್ಷನ್. ಸೊ ಈ ಮೊಹಂತಿಯವರು ಅದನ್ನೇ ಸರ್ಕಾರಕ್ಕೆ ಹೇಳ್ತಾ ಇರೋದು, ನೋಡಿ ಈಗ ನನ್ನ ಕೈಯಲ್ಲಿ ಏನೂ ಇಲ್ಲ, ಈಗ ನ್ಯಾಯಾಲಯದ ಮುಂದೆ ಹೋಗಿದೆ, ನ್ಯಾಯಾಲಯ ಏನು ಇನ್ಸ್ಟ್ರಕ್ಟ್ ಮಾಡ್ತಾವೆ ಮಾಡ್ತೀನಿ, ನೀವು ತಕ್ಷಣ ಕೊಡಬೇಕು, ನಾನು ಕೊಡೋಕ್ಕಾಗಲ್ಲ, ನ್ಯಾಯಾಲಯ ಹೇಳಬೇಕು. ಸೊ ಇಂಥ ಗಟ್ಸಿರೋ ಅಧಿಕಾರಿಗಳು ಇರ್ತಾರೆ. ಸೊ ಆವಾಗ ಈ ಅವರ ಮಾತು ಏನಿದೆ, ನಾವು ದ ಕೋರ್ಟ್ ವಿಲ್ ಹ್ಯಾವ್ ಟು ಟೇಕ್ ಎ ಡಿಸಿಷನ್, ನಾಟ್ ಮೀ. ಈಗ ನೀವು ನನ್ನ ಮೇಲೆ ಒತ್ತಡ ಹಾಕ್ಬಿಟ್ಟು ನಾನು ಕೊಡೋಕ್ಕಾಗಲ್ಲ, ನ್ಯಾಯಾಲಯ ಏನು ಹೇಳ್ತಾ ನೋಡೋಣ ಅಂತ. ಆದ್ದರಿಂದ 13 ನಂತರ ನ್ಯಾಯಾಲಯ ಮತ್ತು ಯಾವಾಗ ಸೇರುತ್ತೆ, ಆವಾಗ ನ್ಯಾಯಾಲಯ ಏನು ಇನ್ಸ್ಟ್ರಕ್ಟ್ ಮಾಡುತ್ತೆ, ದಟ್ ಈಸ್ ದ ಥಿಂಗ್. ನ್ಯಾಯಾಲಯನ ಮುಗಿಸ್ಬಿಡಿ ಅಂತ ಹೇಳೋಲ್ಲ ರಾಜಕಾರಣಿ. ಯಾಕಂದರೆ ನ್ಯಾಯಾಧೀಶರು ಅಂದರೆ ಪೊಲಿಟಿಷಿಯನ್ಸ್ ಅಲ್ಲ ಅವರು. ಅವ್ರ ಕೇಸಿಂದೆಲ್ಲ ನೋಡಿದಾಗ ಎಸ್ ದೇ ಮೆಸ್ಸೆ ಎಕ್ಸ್ಟೆಂಡ್ ಮಾಡಿ ಅನ್ಬೋದು, ಇನ್ನೊಂದು ಅನ್ಬೋದು. ಇಟ್ಸ್ ಅ ವೆರಿ ಗುಡ್ ಸೈನ್. ಸ್ಟಿಲ್ ಐ ಬಿಲೀವ್ ಮೊಹಂತಿ ವಿಲ್ ಡೂ ಸಮಥಿಂಗ್. ಖಂಡಿತ ಸರ್. ನೋಡೋಣ ಸರ್, ಯಾವಾಗ ಇನ್ನೊಂದು ಮಂತ್ ಆಗಬಹುದು ಅನ್ನುವ ಮಾತುಗಳಿದೆ. ಅದು ಜಾಸ್ತಿನೂ ಎಕ್ಸ್ಟೆಂಡು ಆಗಬಹುದು ಅಥವಾ ಅದ್ರ ಒಳಗಡೆನೂ ಕೂಡ ರಿಪೋರ್ಟ್ ಬರಬಹುದು. ಬಟ್ ನೋಡೋಣ, ಕಾದ್ ನೋಡೋಣ ಏನಾಗುತ್ತೆ ಅನ್ನೋದ್ರ ಬಗ್ಗೆ.